ನಮಸ್ತೆ. ಕ್ರೈಸ್ ಪರೀಕ್ಷೆ ಯಾವ ತಿಂಗಳೊಳಗೆ ಆಗಬಹುದು? ಇನ್ನು ಎಷ್ಟು ದಿನ ನಮಗೆ ಸಮಯ ಸಿಗ್ತದ? GK ಪೇಪರ್ 1 ಕವರ್ ಮಾಡಬೇಕಾಗಿದೆ, ಸ್ಪೆಸಿಫಿಕ್ ಪೇಪರ್ ಅನ್ನ ಕವರ್ ಮಾಡಬೇಕಾಗಿದೆ. ಸೊ ಎರಡು ಪೇಪರ್ 200 ಮಾರ್ಕ್ಸ್, ನೆಗೆಟಿವ್ ಬೇರೆ ಅಂಕ ಇದೆ, ನೆಗೆಟಿವ್ ಮಾರ್ಕ್ಸ್ ಕೂಡ ಇದಾವ. ಹೆಂಗ್ ನಾವು ರೆಡಿ ಆಗ್ಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಗೆ ಎಷ್ಟು ಸಮಯ ಸಿಗ್ತದಲ್ಲ ಅಷ್ಟು ನಾವು ಚೆನ್ನಾಗಿ ರೆಡಿ ಆಗ್ಬಹುದು. ಸಮಯ ಕಡಿಮೆ ಇದ್ರೆ ಪ್ರಿಪರೇಷನ್ ಮಾಡ್ತೀವಿ, ಬಟ್ ಸ್ವಲ್ಪ ಕಡಿಮೆ ಮಾಡ್ತೀವಿ. ಬಂದ್ಬಿಟ್ಟು ಪತ್ರಿಕೆ 2ರ ಒಂದು ಪಠ್ಯಕ್ರಮ ಇನ್ನೂ ಕೂಡ ನಂಗೆ ಸಿಕ್ಕಿಲ್ಲ. ಯಾವಾಗ ಸಿಗ್ತದ ಮತ್ತೆ ಯಾವಾಗ ಅವರು ಕೆದವರು ಬಿಡ್ತಾರ ಅಂತ ಬಹಳ ವಿದ್ಯಾರ್ಥಿಗಳು ನನಗೆ ಕೇಳತ್ತೀರಿ. ಇದ್ರ ಬಗ್ಗೆ ನಾನು ನಿಮ್ಗೆ ಸ್ಪಷ್ಟತೆ ಕೊಡ್ತೀನಿ. ಇವೆರಡು ವಿಷಯಗಳ ಬಗ್ಗೆ ನಾನು ಇವತ್ತಿನ ದಿನ ಮಾತಾಡಕ್ಕಂತ ಬಂದೇನಿ. ಯಾವಾಗ ಆಗುತ್ತೆ ಅಂತ ಈಗ ನಾವು ಮೊದ್ಲಿಗೆ ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಜುಲೈ ತಿಂಗಳಿದೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ನಮಗ ಕನಿಷ್ಠ ಅಂದ್ರೂ ಕೂಡ ಈ ಒಂದು 3 ತಿಂಗಳು ಸಮಯ ಸಿಗ್ತದ. ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳೊಳಗಡೆ ನಮ್ಗೆ ಪರೀಕ್ಷೆ ಆಗಬಹುದು ಅಂತ ನಾನು ವಿಚಾರ ಮಾಡತ್ತೀನಿ. ಯಾಕಂತಂದ್ರೆ ಈಗ ಅಕ್ಟೋಬರ್ ತಿಂಗಳೊಳಗಡೆ ಕೆಸೆಟ್ ಪರೀಕ್ಷೆನ ಅವ್ರು ಮಾಡಕ್ ಹೊಂಟ್ಯಾರ. ಅಕ್ಟೋಬರ್ ತಿಂಗಳೊಳಗಡೆ ಕೆಸೆಟ್ ಪರೀಕ್ಷೆ ಮಾಡೋದ್ರಿಂದ ಆ ತಿಂಗಳ ಆಗೋದಿಲ್ಲ ಅಂತಂದ್ರೆ ನನ್ನ ಊಹೆ ಇದೆ. ನಮಗೆ ನವೆಂಬರ್ ಮತ್ತೆ ಡಿಸೆಂಬರ್ ಆಸುಪಾಸೊಳಗ ಪರೀಕ್ಷೆ ಆಗ್ತದ. ಹಂಗಂತಂದ್ರೆ ನಮಗ ಒಂದು 3 ರಿಂದ 4 ತಿಂಗಳು. ನೀವು 4 ತಿಂಗಳು ಅಂತಂದ್ರೆ 4 ತಿಂಗಳು ಸಿಗೋದಿಲ್ಲ. ಈಗ ಬರೋಬ್ಬರಿ ಒಂದು 100 ದಿನ ಸಿಗ್ತೈತಿ ಅಂತ ಅನ್ಕೋರಿ. ಒಂದು 100 ದಿನದೊಳಗಡೆ ನಾವು 2 ಪೇಪರ್ ಅನ್ನ ಹೆಂಗ್ ಕವರ್ ಮಾಡ್ಬೇಕಂತ ಥಿಂಕ್ ಮಾಡ್ಬೇಕಾಗಿದೆ. ಅದರ ಪ್ರಕಾರ ನಾನು ಮುಂದಿನ ದಿನಮಾನದೊಳಗಡೆ ನಿಮ್ಗೆ ನಾನು ಹೇಳ್ತೀನಿ ಹೆಂಗ್ ಕವರ್ ಮಾಡ್ಬೇಕು ನಾವು 2 ಪೇಪರ್ ಅನ್ನ. ಮತ್ತೆ ವಿಶೇಷವಾಗಿ ಪೇಪರ್ 1 ಮತ್ ಅಷ್ಟು ಸುಲಭ ಇರೋದಿಲ್ಲ. ಯಾಕಂದ್ರೆ ಈ ಹಿಂದೆ ಯಾರು ಈ ಕೆದ್ ಪರೀಕ್ಷೆನ ಬರ್ದಾರಲ್ಲ, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, SDA, FDA ಆಗಿರ್ಬೋದು, ಆ ಪ್ರಶ್ನೆ ಪತ್ರಿಕೆ ಉಳಿದಂತ ಏನು ಬೇರೆ ಇಲಾಖೆಯೊಳಗೆ ನಡೆಸುವಂತ ಪ್ರಶ್ನೆ ಪತ್ರಿಕೆ ಅಂತ ಬಹಳ ವಿಭಿನ್ನ ಅದಾವ. ಬಹಳ ಪ್ರಶ್ನೆಗಳು ಫ್ಯಾಕ್ಚುಯಲ್ ಅದಾವ. ಈಗ ನೇರ ಪ್ರಶ್ನೆ ಇಲ್ಲ. ಯಾಕಂತಂದ್ರ ಆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಹೆಂಗಿದಾವ ಅಂತಂದ್ರೆ ಆಯ್ಕೆಗಳ ಅದೇ ಇದಾವ. 1 ಮತ್ತು 2 ಸರಿ, 2 ಮತ್ತು 3 ಸರಿ, 3 ಮತ್ತು 4 ಸರಿ, 1 ಹೇಳಿಕೆ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, 4 ಹೇಳಿಕೆ ಸರಿ. ಸೊ ಹಿಂಗಾಗಿ ಅಷ್ಟು ಸುಲಭ ಇಲ್ಲ. ಪ್ರತಿ ಒಂದು ವಿಷಯ ಕೂಡ ಗೊತ್ತಿರ್ಬೇಕ. ಕನ್ನಡ ವ್ಯಾಕರಣ ಆಗ್ಲಿ, ಇಂಗ್ಲಿಷ್ ವ್ಯಾಕರಣ ಆಗ್ಲಿ. ಸೊ ಪ್ರತಿಯೊಂದು ಕೂಡ ಹಂಗೆ ಕೇಳ್ತಾನ. ಇನ್ನ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಪತ್ರಿಕೆ 2ರ ಒಂದು ಸಿಲೆಬಸ್ ಕೂಡ ನಮ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂತಂದ. ಆದಷ್ಟು ಬೇಗ ಇನ್ನೊಂದು 2-3 ದಿನದೊಳಗ ಏನ್ ಮಾಡ್ತಾರ, ಈ ಕೆದವರು ಏನು ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಅನ್ನ ವೆಬ್ಸೈಟ್ ಒಳಗೆ ಅಪ್ಲೋಡ್ ಮಾಡ್ತಾರ. ಒಂದ್ಸಲ ಅಪ್ಲೋಡ್ ಮಾಡಿದ್ರಂದ್ರ ನಂದು ಯೂಟ್ಯೂಬ್ ಚಾನಲ್ ಒಳಗೆ ನಿಮ್ಗೆ ನಾನು ಹೇಳ್ತೀನಿ. ಈಗ ನಿಮ್ಗೇನಾದ್ರೂ ಈ ಕರ್ನಾಟಕ ಏನೋ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಪರೀಕ್ಷೆ ಕ್ರೈಸ್ ಮಾಡಕ್ ಹೊಂಟಾರಲ್ಲ, ಹಿಂದೆ KPSC ದವ್ರು ಮಾಡಿದ್ರು. ಕ್ರೈಸ್ HSTR, GPSTR ಮತ್ತೆ ಈ KVS, NVS ಮತ್ತ CTET ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಬೇಕಪ್ಪ ಅಂತಂದ್ರ ನಿಮ್ಗೆ ನಾನು ಅತ್ಯಂತ ಕಡಿಮೆ ಬೆಲೆ ಒಳಗೆ ನಿಮ್ ಪ್ರಶ್ನೆ ಪತ್ರಿಕೆ ಕೊಡ್ತೀನಿ. ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನನ್ನ ಸಂಪರ್ಕಿಸುವ ಸಂಖ್ಯೆ ಇರ್ತದೆ, ಅದ್ರ ಮುಖಾಂತರ ನೀವು ಸಂಪರ್ಕಿಸಬಹುದ. ಈಗ ನಾವು ಒಂದ್ ಅರ್ಥ ಮಾಡ್ಕೋಬೇಕಾಗೈತಿ, ನಮ್ಗ ಹುದ್ದೆಗಳು 700ಕ್ಕಿಂತ ಅಧಿಕ ಏನು ನಾನ್ HK ಒಳಗ ಅದಾವ, 300ಕ್ಕಿಂತ ಅಧಿಕ ಅದಾವ. ವಿಷಯವಾರು ಅಂತ ಬಂದ್ರೆ ಒಂದು 100 ರಿಂದ 110 ಅದಾವ. ಮತ್ ಅದ್ರೊಳಗಡೆ ನಾವು ನಮ್ಮ ಒಂದು ಏನು ವರ್ಗಕ್ಕ ಏನು ಎಷ್ಟು ಹುದ್ದೆಗಳು ಬರ್ತಾವ ಅಂತ ನೋಡಿದ್ರೆ ಬಹಳ ಕಡಿಮೆ ಬರತಾವ. ಬಟ್ ಕಡಿಮೆ ಬರತಾವ ಅಂತಂದು ನಾವು ಏನು ನಮ್ಮಷ್ಟಕ್ಕೆ ನಾವ ಕುಗ್ಗೋದಲ್ಲ. ಒಂದು ವಿಷಯ ನಮಗ್ ಗೊತ್ತಿರ್ಬೇಕ, ನನಗ್ ಬೇಕಾಗಿರೋದು ಒಂದ ಹುದ್ದೆ ನಿಜ, ಬಟ್ ಕಡಿಮೆ ಹುದ್ದೆಗಳದಾವಂದ್ರೆ ನಾ ಸೀರಿಯಸ್ ಆಗ್ಬೇಕಲ್ಲಿ. ಯಾಕಂತಂದ್ರ ಅದು ನನ್ನ ಕರ್ತವ್ಯ, ಅದು ನನ್ನ ಒಂದು ಏನಂತಾರ ನನ್ ಕನಸದು. ಈಗ ಕಡಿಮೆ ಅದಾವಂತಂದ್ರೆ ನಾನು ಕಡಿಮೆ ಓದೋದಲ್ಲ, ಹೆಚ್ಚಿಗೆ ಓದ್ಬೇಕ. ಯಾಕಂದ್ರೆ ಕಡಿಮೆ ಅದಾವಂತಂದ್ರ ಬಹಳ ಹೆಚ್ಚಿಗೆ ಓದೋರು ಅದಾರ, ಈಗ ಆಲ್ರೆಡಿ ಓದ್ತಾ ಇರೋರು ಕೂಡ ಅದಾರ. ಈಗ ನಾನ್ ನಿಮಗೆ ಏನ್ ಹೇಳ್ತೀನಿ ಅಂತಂದ್ರೆ, ಎಷ್ಟು ಜನ ಪರೀಕ್ಷೆ ಬರ್ದಾರ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಪರೀಕ್ಷೆಗಿಂತ ಹೋಗೋಕ್ಕಿಂತ ಮೊದಲಿಗೆ ಎಲ್ಲಾ ಪುಸ್ತಕಗಳನ್ನ ಒಂದು 5 ರಿಂದ 6 ಬಾರಿ ಓದಿ, ಸರಿಯಾದ ಸಮಯ ರಿವಿಷನ್ ಮಾಡಿ, ಮಾಕ್ ಟೆಸ್ಟ್ ಅಟೆಂಡ್ ಆಗಿ, ಡಿಸ್ಕಷನ್ ಮಾಡಿ, ಓಕೆ, ತಮ್ಮ ಒಂದು ಎಲ್ಲಿ ಏನು ಪರೀಕ್ಷೆ ಬರೆಯಕತ್ತಾಗ ಅವ್ರು ಎಡವಾತಾರಲ್ಲ ಅಲ್ಲಿ ಅವ್ರು ಏನಾದ್ರು ಬದಲಾವಣೆ ಇಂಪ್ರೂವೇಷನ್ ಮಾಡಿದ್ರೆ ಅವರು ಪರೀಕ್ಷೆ ಒಳಗೆ ಚಲೋ ಮಾಡ್ತಾರ. ಇಂಥ ವಿಷಯಗಳು ನಮಗ ಗೊತ್ತಿರ್ಬೇಕಾಗ್ತದ. ಮತ್ತ ಪದೇ ನಮಗ ಈ ಅವಕಾಶಗಳು ಸಿಗೋದಿಲ್ಲ, ಬಹಳ ಕಡಿಮೆ.
ಈಗ ನೋಡ್ರಿ ಈ ಹಿಂದೆ ಇದ ಒಂದು ಏನು ಕ್ರೈಸ್ ಪರೀಕ್ಷೆ ಆಗ್ಬೇಕಂತಂದ್ರೆ ಒಂದು 2-3-4 ವರ್ಷಗಳ ಹಿಂದೆ ಆಗಿತ್ತ. ಈಗ ಮತ್ತೆ ನಮಗ್ 3 ವರ್ಷ ಬಿಟ್ಟು ಆಗತೈತಿ. ಇನ್ನು ಮತ್ತೊಂದ್ 3-4 ವರ್ಷ ನಾವು ವೇಟ್ ಮಾಡ್ಬೇಕಾಗತ್ತ. ಅದಕ್ಕೆ ನಾವು ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಪ್ರಯತ್ನವನ್ನ ಈ ಒಂದು ಪರೀಕ್ಷೆ ಒಳಗಡೆ ನಾವು ಹಾಕೋಣ. ಈ ಪರೀಕ್ಷೆ ಒಳಗಡೆ ನಾವು ಪಾಸ್ ಅಕ್ಕಿವೋ ಏನ್ ಫೇಲ್ ಅಕ್ಕಿವೋ ಅದು ಎರಡನೇ ಮಾತು. ಬಟ್ ಇಲ್ಲಿ ಏನ್ ಹಾಕಿದಂತ ಪ್ರಯತ್ನ ಏನಿದೆ, ನಮ್ಮ ಒಂದು ಶ್ರಮ ಏನೈತಲ್ಲ, ಈ ಮುಂದಿನ ಪರೀಕ್ಷೆ ಒಳಗಡೆ ನಮ್ಗ ಖಂಡಿತವಾಗ್ಲೂ ಕೂಡ ಫಲ ಕೊಟ್ಟೆ ಕೊಡ್ತದ. ಯಾಕಂತಂದ್ರ ನಾವು 3 ಬೀಜ ಬಿತ್ತಿದ್ರ ಆ 3ರೊಳಗಡೆ ಒಂದಾದ್ರೂ ಕೂಡ ನಮಗ್ ಏನ್ ಸಿಗ್ತೈತಿ, ಬೇಗನೆ ಹುಟ್ಟದ, ಅಂದ್ರೆ ಫಲ ಸಿಗ್ತದ. ನಮ್ ಪ್ರಯತ್ನಕ್ಕ ದೇವ್ರು ಫಲ ಕೊಡ್ತಾನ. ಹಾಗಂತ ಪ್ರಯತ್ನ ಮಾಡದೆ ನಾವು ಫಲ ಕೇಳೋದು ನಮ್ ತಪ್ಪಾಗುತ್ತದ. ಸೊ ನೀವು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಹಾಕ್ರಿ. ಮುಂದೆ ಏನು ಕೇದವ್ರೇನೆ PU ಕಾಲೇಜ್ ಮಾಡೋರ್ ಅದಾರ, ಅದು ಅದ್ರ ಬಗ್ಗೆ ಯಾವ್ದು ಸ್ಪಷ್ಟತೆ ಇಲ್ಲ ಅಂತ ಹೇಳತ್ತೀನಿ ನಿಮ್ಗೆ. ಮುಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಗೆ ಕರೆಯೋರದಾರ. ಹಿಂಗಾಗಿ GK ಪೇಪರ್ ಕೂಡ ಮುಖ್ಯ ಆಗ್ತೈತ್ರಿ, ಮತ್ತ ಸ್ಪೆಸಿಫಿಕ್ ಪೇಪರ್ ಕೂಡ ಮುಖ್ಯ ಆಗ್ತದೆ. ಸ್ಪೆಸಿಫಿಕ್ ಪೇಪರ್ ಒಳಗಡೆ ಜಾಸ್ತಿ MCQ ಇದಾವ. ನೀವೇನ್ ಮಾಡಿ, ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಇಲ್ಲ ಅಂದ್ರೂ ಕೂಡ ಬೇಸಿಕ್ ಆಗಿ 6ರಿಂದ 10ನೇ ತರಗತಿದು ಮತ್ತೆ 12ನೇ ತರಗತಿವರೆಗೆ ಬುಕ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಓದಾಕ ಸ್ಟಾರ್ಟ್ ಮಾಡ್ಬಿಡ್ರಿ. 1 ಸೆಕೆಂಡ್ ಕೂಡ ನೀವು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಬಹಳ ಇಂಪಾರ್ಟೆಂಟ್ ಐತಿ. ಈ ಒಂದು ಟೈಮ್ ಒಳಗ ಓದಿದೆ ಮತ್ತೆ ಬೇರೆ ಟೈಮ್ ಒಳಗೆ ಓದಾಕ್ ನಿಮ್ಗೆ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಗಾಳಿ ಬಂದಾಗ ನಾವು ತೂರಿಕೊಳ್ಳೋದು ಉತ್ತಮ. ಮತ್ತೆ ಗಾಳಿ ಬರೋವರೆಗೂ ಕೂಡ ನಾವು ಕಾಯಕ್ ಆಗಂಗಿಲ್ಲ. ಯಾಕಂದ್ರೆ ಕಾದ್ ಸುಸ್ತಕ್ಕೇವಿ. ಸೊ ಮುಂದಿನ ದಿನಮಾನದೊಳಗೆ ನಿಮಗ್ ನಾನು ಹೆಂಗ್ ಓದಾತೀನಿ, ಮತ್ತೆ ಯಾವ ರೀತಿ ಓದ್ಬೇಕಾಗಿದೆ, ಯಾವ್ಯಾವ ರೀತಿ ಡಿಸ್ಕಷನ್ ಮಾಡ್ಬೇಕಾಗಿದೆ, ಯಾವ್ಯಾವ ರೀತಿ ಶಾರ್ಟ್ ನೋಟ್ಸ್ ಮಾಡ್ಬೇಕಾಗಿದೆ, ಹೆಂಗೆ ನಾವು ನಮ್ಮ ಟೈಮ್ ಟೇಬಲ್ ಅನ್ನು ಹಾಕೋಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಾನು ಹೇಳ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ಗೆ ಮತ್ತು ಇನ್ನೂವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ದಿನದೊಳಗೆ ನಿಮ್ಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.